ಇನ್ನು ಡಿ ಕೆ ಶಿವಕುಮಾರ್ ಅವರು ಈಗ ಸಿ ಎಂ ಆಗಿ ಆ ಪದವಿಯನ್ನು ಮೇ 14ಕ್ಕೆ ಪಡೆದುಕೊಳ್ತಾರೆ ಅಂತ ಮಾಹಿತಿಗಳು ಬರ್ತಾರಂಥದ್ದು. ಅಂದರೆ ಅವರು ಹುಟ್ಟಿದ ಹಬ್ಬದ ದಿನವೇ. ಇನ್ನು ಸಿದ್ದರಾಮಯ್ಯ ಅವರು ಆವತ್ತಿನ ದಿನ ರಾಜೀನಾಮೆ ಕೊಡ್ತಾರೆ ಅಂತಲೂ ಕೂಡ ಹೇಳಲಾಗ್ತಿರೋಂಥದ್ದು. ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಭಾರಿ ಬದಲಾವಣೆ ಬಗ್ಗೆ ಚರ್ಚೆ ಮಾಡ್ತಿರೋಂಥದ್ದು. ಇನ್ನು ಕಾಂಗ್ರೆಸ್ನಲ್ಲಿ ಇದು ದೊಡ್ಡ ಮಟ್ಟಿಗೆ ಸಂಚಲನ ಕೂಡ ಈಗ ಮೂಡಿಸ್ತಾರಂಥ ವಿಚಾರ ಅಂತಲೂ ಕೂಡ ಹೇಳ್ಬೋದು. ಇನ್ನು ಸಿದ್ದರಾಮಯ್ಯ ಅವರು ಮೇ 14ಕ್ಕೆ ರಾಜೀನಾಮೆ ಕೊಟ್ಟಿದ್ದಾದಲ್ಲಿ ಈಗ ಡಿ ಕೆ ಶಿವಕುಮಾರ್ ಪದವಿಯನ್ನು ಪಡೆದುಕೊಂಡರೆ ಇನ್ನು 2 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಿ ಮುಂದುವರಿಲಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅಶೋಕ್ ಅವರು ಒಂದು ಮಾತನ್ನು ಸಹ ಹೇಳಿರೋದು, ಡಿ ಕೆ ಶಿವಕುಮಾರ್ ಅವ್ರದ್ದು ಬರೀ ತ್ಯಾಗ ಮಾಡೋದಷ್ಟೇ ಭಾವನೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸಿ ಎಂ ಆಗಲು ಸಾಧ್ಯವಿಲ್ಲ. ಬರೀ ಅವ್ರಿಗೆ ಬಿಟ್ಕೊಡ್ಬೇಕು, ಇವರಿಗೆ ಬಿಟ್ಕೊಡ್ಬೇಕು. ಈಗ ಮಲ್ಲಿಕಾರ್ಜುನ ಖರ್ಗೆ ನಾನೇ ಸಿ ಎಂ ಆಗಬೇಕು ಅಂತ ಹೇಳಿದಾರಲ್ಲ, ಹಿಂಗೆ ಮುಂದೆ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕ್ ಖರ್ಗೆ ಹೀಗೆ ಎಲ್ಲರಿಗೂ ತ್ಯಾಗ ಮಾಡಿಕೊಂಡು ಬರಬೇಕು, ಅಷ್ಟೇ ಅವರ ಕೈಲಿ ಆಗೋದು. ಯಾವುದೇ ಕಾರಣಕ್ಕೂ ಅವ್ರು ಸಿ ಎಂ ಆಗೋದು ಸಾಧ್ಯ ಇಲ್ಲ ಅಂಥೇಳಿ ಅಶೋಕ್ ಅವರು ಇನ್ನೊಂದು ಕಡೆ ವ್ಯಂಗ್ಯ ಆಡಿರುವಂಥದ್ದು. ಮೇ 14ಕ್ಕೆ ಭಾರಿ ದೊಡ್ಡ ಮಟ್ಟಿಗೆ ರಾಜಕೀಯದಲ್ಲಿ, ಅದು ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡ ಮಟ್ಟಿಗೆ ಬದಲಾವಣೆ ಆಗಲಿದೆ. ಖಂಡಿತವಾಗಿಯೂ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ರಾಜೀನಾಮೆ ಕೊಡಲಿದ್ದಾರೆ ಅಂತ ಹೇಳಲಾಗ್ತಿರೋಂಥದ್ದು. ಇನ್ನು ವಿಚಾರ ನೋಡ್ತಾ ಬಂದರೆ ಕರ್ನಾಟಕ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಈಗ ಮತ್ತೆ ಭಾರಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಸಿ ಎಂ ಸ್ಥಾನ ಹಂಚಿಕೆ ಬಗ್ಗೆ ಹಲವು ಊಹಾಪೋಹಗಳು ಹರಿದಾಡ್ತಿರುವಂಥದ್ದು. ಇನ್ನು ಇದೇ ಸಂದರ್ಭದಲ್ಲಿ ಇಬ್ಬರೂ ಕೂಡ 50-50 ಹಂಚಿಕೆ ಆಗಿತ್ತು. 2.5 ವರ್ಷಗಳ ಸಿದ್ದರಾಮಯ್ಯ ಅವರು, 2 ವರ್ಷಗಳ ಡಿ ಕೆ ಶಿವಕುಮಾರ್ ಅವರು. ಆದರೆ ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಿನಂತೆ ನಡೆದುಕೊಳ್ತಿಲ್ಲ ಅನ್ನೋದು ಕೆಲ ಡಿ ಕೆ ಶಿವಕುಮಾರ್ ಅವರ ಆಪ್ತರ ಬಳಗದಲ್ಲಿ ಮಾತಾಡ್ತಿರೋ ಮಾತುಗಳು. ಇನ್ನು ಸಿ ಎಂ ಹುದ್ದೆ ಹಂಚಿಕೆಗಳ ಬಗ್ಗೆ ಇವತ್ತು ಸಹ ಊಹಾಪೋಹ ಮಾತಾಡ್ತಿರೋಂಥದ್ದು. ಮತ್ತು ಇದೀಗ ಅದೇ ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗುತ್ತಾರೆ ಎಂಬ ಪ್ರಶ್ನೆ ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡ್ತಿರೋಂಥದ್ದು. ಇನ್ನು 2023 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ನಂತರ ಮುಖ್ಯಮಂತ್ರಿ ಆಯ್ಕೆ ದೊಡ್ಡ ಚರ್ಚೆಯ ವಿಷಯವಾಗಿತ್ತು. ಒಂದು ಕಡೆ ಹಿರಿಯ ನಾಯಕ ಸಿದ್ದರಾಮಯ್ಯ ಅವರ ಅನುಭವ, ಮತ್ತೊಂದೆಡೆ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಸಂಘಟಿಸಿದಂಥ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಪ್ರಮುಖವಾಗಿತ್ತು. ಅಂತಿಮವಾಗಿ ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಕೂಡ ಮಾಡಿತ್ತು. ಆದರೆ ಸರ್ಕಾರ ರಚನೆಯಾದ ಮೊದಲ ದಿನದಿಂದ 2.5 ವರ್ಷ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಎಂಬ ಮಾತು ರಾಜಕೀಯ ಇದರಲ್ಲಿ ಈಗಲೂ ಸಹ ಕೇಳಿ ಬರ್ತಾರಂಥದ್ದು. ಕಾಂಗ್ರೆಸ್ ನಾಯಕರು ಇದನ್ನು ಸಾರ್ವಜನಿಕವಾಗಿ ಒಪ್ಪದೇ ಇದ್ದರೂ ಪಕ್ಷದ ಒಳಗೆ ಇದ್ದ ಚರ್ಚೆಗಳು ಮಾಡ್ತಾರಂಥದ್ದು ಎಲ್ಲ ಮಾಧ್ಯಮಗಳಲ್ಲೂ ಸಹ ಬರ್ತಾರಂಥ ವಿಚಾರ. ಇನ್ನು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನು ಸಂಕಷ್ಟದ ಸಮಯದಲ್ಲಿ ಕಾಪಾಡಿದ ನಾಯಕ ಎಂದು ಬೆಂಬಲಿಗರು ಕೂಡ ಹೇಳ್ತಾರಂಥದ್ದು. ಇನ್ನು ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ, ಭಾರತ ಜೋಡೋ ಯಾತ್ರೆಯಲ್ಲಿ ಯಶಸ್ಸು ಹಾಗೂ ಸಂಘಟನಾ ಶಕ್ತಿ ಇವುಗಳ ಡಿ ಕೆ ಶಿ ಅವರನ್ನು ಸಿ ಎಂ ರೇಸ್ನಲ್ಲಿ ಬಲಿಷ್ಠ ಅಭ್ಯರ್ಥಿಗಳು ಕೂಡ ಆಗಿ ಮಾಡಿದೆ ಅಂತ ಹೇಳ್ಬೋದು. ಮತ್ತು ಅವರ ತ್ಯಾಗ, ಲೋಕಾಯುಕ್ತ ಸಂದರ್ಭ ಇಡಿ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿದ್ದು ಅವೆಲ್ಲ ಪಕ್ಷಕ್ಕೋಸ್ಕರ ಮಾಡಿದ ತ್ಯಾಗ ಅಂತಲೂ ಕೂಡ ಮನೋಭಾವನೆ ಇಟ್ಕೊಂಡು ಹೈಕಮಾಂಡ್ ಖಂಡಿತವಾಗಿ ಅವರಿಗೆ ಸಿ ಎಂ ಸ್ಥಾನವನ್ನು ಕೊಡಲೇಬೇಕು. ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ತ್ಯಾಗ ತುಂಬಾ ದೊಡ್ಡದು ಅಂತಲೂ ಕೂಡ ಇವತ್ತಿಗೂ ಕೂಡ ರಾಜಕೀಯ ವಿಶ್ಲೇಷಕರು ಹೇಳುವಂಥದ್ದು. ಇನ್ನೊಂದು ಎಡೆ ಸಿದ್ದರಾಮಯ್ಯ ಅವರಿಗೆ ಇವರಿಗೂ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಜನ ಅಧಿಕಾರವಿದೆ. ಇನ್ನು ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿರುವ ಅವರು, ಆಡಳಿತ ಅನುಭವ ಹೊಂದಿರುವ ನಾಯಕ, ಗೃಹಲಕ್ಷ್ಮಿ, ಶಕ್ತಿ ಭಾಗ್ಯ, ಅನ್ನಭಾಗ್ಯ ಸೇರಿದಂತೆ ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಬಲ ಕೊಟ್ಟಿರೋದು ಮತ್ತು ಅವರ ಬೆಂಬಲಿಗರು ಕೂಡ ಇವತ್ತಿಗೂ ಸಹ ವಾದಿಸುವಂಥದ್ದು. ಇನ್ನು ಉಪವಾಸ ಇರುವಂಥ ಬಡವರಿಗೂ ಸಹ ಊಟ ಸಿಗುವ ರೀತಿ ಮಾಡಿದ್ದು ಸಿದ್ದರಾಮಯ್ಯ ಅವರು ಅಂತಲೂ ಕೂಡ ಹೇಳಲಾಗ್ತದೆ. ಅದಕ್ಕೆ ಅನ್ನ ಸಿದ್ದರಾಮಯ್ಯ ಅಂತಲೂ ಕೂಡ ಕರೆಯಲಾಗ್ತದೆ. ಯಾಕೆಂತಂದರೆ ಬಡವರು ಉಪವಾಸ ಮಲಗಬಾರ್ದು, ಹೊಟ್ಟೆ ತುಂಬ ಊಟ ಮಾಡಿ ಮಲಗಬೇಕು ಅನ್ನೋದಕ್ಕೆ ರೇಷನ್ 10 kg ಒಬ್ಬರಿಗೆ 10 kg ಕೊಡೋ ರೀತಿ ಮಾಡಿದ್ದು ಸಿದ್ದರಾಮಯ್ಯ ಅವರು ಅಂತಲೂ ಕೂಡ ಹೇಳಲಾಗ್ತದೆ. ಇನ್ನು ರಾಜಕೀಯ ವಿಶ್ಲೇಷಕರ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ರಾಜಕೀಯ ಸ್ಥಿರತೆಯನ್ನು ಮೊದಲ ಆದ್ಯತೆಯಾಗಿ ನೋಡುತ್ತಿದೆ. ಸರ್ಕಾರದಲ್ಲಿ ಯಾವುದೇ ಒಳಜಗಳ ಬಹಿರಂಗವಾಗಬಾರದು ಎಂಬ ಕಾರಣಕ್ಕೆ ಸಿ ಎಂ ಬದಲಾವಣೆ ಕುರಿತು ಅಧಿಕೃತ ಹೇಳಿಕೆಗಳನ್ನು ತಪ್ಪಿಸಲಾಗುತ್ತಿದೆ. ಆದರೆ ಕೆಳಮಟ್ಟದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಬೆಂಬಲಿಗರು ತಮ್ಮ ನಾಯಕ ಸಿ ಎಂ ಆಗಬೇಕೆಂಬ ಒತ್ತಡ ಮುಂದುವರಿಸುತ್ತಿದ್ದಾರೆ ಅಂತಲೂ ಕೂಡ ಹೇಳುವಂಥದ್ದು. ಇನ್ನು ಇತ್ತೀಚಿನ ಕೆಲವು ಕಾರ್ಯಕ್ರಮಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸುವ ಘೋಷಣೆಗಳು ಕೂಡ ಜೋರಾಗಿ ಬರ್ತಿರುವಂಥದ್ದು. ಇನ್ನು ರಾಜಕೀಯ ಕುತೂಹಲ ಹೆಚ್ಚಿಸಿರುವಂಥ ವಿಚಾರ. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎಂಬ ಬ್ಯಾನರ್ಗಳು, ಪೋಸ್ಟರ್ಗಳು ಕಾಂಗ್ರೆಸ್ ಒಳ ರಾಜಕೀಯದ ಬಗ್ಗೆ ಹೊಸ ಚರ್ಚೆಗೆ ಕಾರಣವಾಗಿದೆ. ಇನ್ನು ಸಿದ್ದರಾಮಯ್ಯ ಅವರು ಕೂಡ ಮಾಡುವಂಥ ಸಿದ್ದರಾಮೋತ್ಸವ ಆಗಿರ್ಬೋದು, ಇನ್ನು ಅವರು ಬರುವಂಥ ವೇದಿಕೆಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಎಲ್ಲರೂ ಕೂಡ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ ಅಂತ ಕರೆಯುವಂಥದ್ದು, ಹಾಗೆಯೇ ಬ್ಯಾನರ್ಗಳನ್ನು ಹಾಕುವಂಥ ಕೆಲಸಗಳನ್ನು ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಕಷ್ಟು ಬಾರಿ ಮುಜುಗರ ಆಗಿರುವಂಥದ್ದು ಸುಳ್ಳಲ್ಲ ಅಂತಲೇ ಹೇಳ್ಬೋದು. ಆದರೆ ಕಾಂಗ್ರೆಸ್ ಹಿರಿಯ ನಾಯಕರು ಸಾರ್ವಜನಿಕವಾಗಿ ಸಿ ಎಂ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಸರ್ಕಾರ ಪೂರ್ಣ ಅವಧಿ ಮಾಡಲಿದೆ,
5 ವರ್ಷ ನಾನೇ CM ಆಗಿರ್ತೀನಿ ಅಂತಲೂ ಕೂಡ ಇಂದಿಗೂ ಸಹ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಇದರಿಂದ CM ಕುರ್ಚಿ ಬದಲಾವಣೆ ಸದ್ಯಕ್ಕೆ ಕೇವಲ ರಾಜಕೀಯ ಚರ್ಚೆಯಷ್ಟೇ ಅಂತಲೂ ಕೂಡ ಹೇಳಲಾಗ್ತದೆ. ಇನ್ನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಸಮಯ ಯಾವಾಗ ಎಂಬುದಕ್ಕೆ ಸ್ಪಷ್ಟ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ. ಹೈಕಮಾಂಡ್ ನಿರ್ಧಾರ, ಸರ್ಕಾರ ಸ್ಥಿರತೆ ಮತ್ತು ಮುಂದಿನ ರಾಜಕೀಯ ಪರಿಸ್ಥಿತಿ ಇವುಗಳ ಮೇಲೆ ಅವು ಅವಲಂಬಿತವಾಗಿರ್ತದೆ. ಇನ್ನು ಆದರೆ DKಶಿ CM ಕನಸು ಕರ್ನಾಟಕ ರಾಜಕೀಯದಲ್ಲಿ ಮುಂದುವರಿಯುತ್ತಿರುವುದು ಮಾತ್ರ ನಿಜ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವಿನ CM ಕುರ್ಚಿ ಚರ್ಚೆ ಮುಂದಿನ ದಿನಗಳಲ್ಲೂ ರಾಜ್ಯ ರಾಜಕೀಯದಲ್ಲಿ ತುಂಬಾ ದೊಡ್ಡ ಟಾಪಿಕ್ ಆಗಿ ಉಳಿಯಲಿದೆ ಮತ್ತು ಕಾಂಗ್ರೆಸ್ನಲ್ಲಿ ಒಳ ಜಗಳದ ಬಗ್ಗೆಯೂ ಕೂಡ ಹೊರಬರಲಿದೆ ಅಂತಲೂ ಕೂಡ ಹೇಳಲಾಗುವಂಥದ್ದು. ನಿಮಗೆ ಗೊತ್ತಿರಲಿ, ಈ ಹಿಂದೆ ನವಂಬರ್ ಕ್ರಾಂತಿ ಆಗುತ್ತೆ, ಡಿಸೆಂಬರ್ ಕ್ರಾಂತಿ ಆಗುತ್ತೆ ಅಂತೇಳಿ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು. ಈಗ ಅವೆಲ್ಲ ಹೋಗಿ ಈಗ ಮತ್ತೆ ಒಂದು ದೊಡ್ಡ ಮಟ್ಟಿಗೆ ಒಂದು ಇದಾಯಿತು. ಅದೇನಪ್ಪ ಅಂತಂದರೆ, ರಾಜ್ಯದಲ್ಲಿ ಪಂಚರಾಜ್ಯ ಎಲೆಕ್ಷನ್ ನಡೀತದೆ. ಈ ಎಲೆಕ್ಷನ್ ಮುಗಿದ ನಂತರ ಏನೋ ಒಂದು ಬದಲಾವಣೆ ಆಗ್ತದೆ ಅಂತಲೂ ಕೂಡ ಹೇಳಿದರು. ಅದರಂತೆ ಈಗ ಪಂಚರಾಜ್ಯ ಎಲೆಕ್ಷನ್ ಏನೋ ಮುಗೀತು. ಈಗ ಮುಗಿದ ನಂತರ ಮೇ 14ಕ್ಕೆ DK ಶಿವಕುಮಾರ್ ಅವರು ಬರಲಿದ್ದಾರೆ ಅಂತಲೂ ಕೂಡ ಹೇಳಲಾಗುವಂಥದ್ದು. ಅಂದರೆ ಮೇ 14ಕ್ಕೆ DK ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಸರ್ಪ್ರೈಸ್ ಗಿಫ್ಟನ್ನು ಕೊಡಲಿದ್ದಾರೆ, ಅದೇ CM ಆಗಿ ಅಂತಲೂ ಕೂಡ ಹೇಳಲಾಗ್ತದೆ. ತುಂಬಾ ಬೆಲೆ ಬಾಳುವಂತಹ ಅಧಿಕಾರವನ್ನು DK ಶಿವಕುಮಾರ್ ಅವರಿಗೆ ಕೊಡಲಿದ್ದಾರೆ ಈಗ ಅಂತಲೂ ಸಹ ಹೇಳಲಾಗ್ತಾ ಇರೋಂಥ ವಿಚಾರ. ಹೌದು, DK ಶಿವಕುಮಾರ್ ಅವರು CM ಆಗಿ ಮುಂದುವರಿಯಲಿದ್ದಾರೆ. ಇನ್ನು ಅದೇ 14ನೇ ತಾರೀಕಿಗೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲಿದ್ದಾರೆ. ಇನ್ನು 2 ವರ್ಷಗಳ ಕಾಲ DK ಶಿವಕುಮಾರ್ ಅವರು ಅಧಿಕಾರವನ್ನು CM ಆಗಿ ಮುಂದುವರಿಸಲಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾದರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಯಾವ ಸ್ಥಾನ ಅಲಂಕರಿಸಿದೆ ನೋಡ್ತಾ ಬಂದರೆ, ಇನ್ನು DCM ಆಗಿ ಮುಂದುವರಿಯಲಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಮೊದಲಿಗೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಸಿದ್ದರಾಮಯ್ಯ ಮೇ 14ರ ನಂತರ DCM ಆಗಿ ಮುಂದುವರಿಯಲಿದ್ದಾರೆ. ಇನ್ನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಲಿದ್ದಾರೆ. ಮುಂದಿನ ವರ್ಷದ ಬಜೆಟನ್ನು 2027ರ ಬಜೆಟನ್ನು DK ಶಿವಕುಮಾರ್ ಅವರು ಮಂಡಿಸಲಿದ್ದಾರೆ ಅಂತ ಸದ್ಯಕ್ಕೆ ಇರುವಂಥ ಮಾಹಿತಿಗಳು. ಇನ್ನು ಈಗಿರೋಂಥ ಸಂದರ್ಭದಲ್ಲಿ ನಿಜಕ್ಕೂ ಇದು ದೊಡ್ಡ ಮಟ್ಟಿಗೆ DK ಶಿವಕುಮಾರ್ ಅವರ ಅಭಿಮಾನಿಗಳಂತೂ ಖುಷಿ ಕೊಟ್ಟರೆ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಶಾಕ್ ಇದೆ. ಆದರೆ ಸಿದ್ದರಾಮಯ್ಯ ಅವರ ಆಪ್ತರು, ಕೆಲ ಶಾಸಕರುಗಳು ಈಗಾಗಲೇ ಇದಕ್ಕೆ ಸೇರ್ಕೊಂಡಿರೋದು, ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮೇಲೆ ಸಾಕಷ್ಟು ಒತ್ತಡಗಳನ್ನು ಕೂಡ ಈಗಾಗಲೇ ಏರ್ತಾರಂಥದ್ದು. ಅದೇನಪ್ಪ ಅಂತಂದರೆ, ಇಲ್ಲ, ನಮ್ಮ ಸಿದ್ದರಾಮಯ್ಯ ಅವರ ರಾಜಕೀಯ CM ಆಗಿ ಮುಂದುವರಿಯಬೇಕು, 5 ವರ್ಷಗಳ ಪೂರ್ಣ ಅವಧಿ ಅವರೇ ಮಾಡಬೇಕು, ಬೇಕಾದ್ರೆ ಮುಂದಿನ ಬಾರಿ ಗೆದ್ದಾಗ ಬೇಕಾದ್ರೆ DK ಶಿವಕುಮಾರ್ ಅವರನ್ನೇ CM ಆಗಿ ಮಾಡಿ ಅಂತಲೂ ಕೂಡ ಈಗಾಗಲೇ ರಾಜಕೀಯ ವಿಶ್ಲೇಷಣೆ ಮಾಡ್ತಾರಂಥದ್ದು. ಇನ್ನು ಇವೆಲ್ಲ ಒಂದು ರೀತಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿಗೆ ನುಂಗಲಾರದ ತುತ್ತಾಗಿದೆ. ಇನ್ನು DK ಶಿವಕುಮಾರ್ ಅವರು ಇವತ್ತಲ್ಲ ನಾಳೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕೂಡ ಹೇಳ್ತಾರೆ. ಇನ್ನೊಂದು ಕಡೆ ಅವರ ಸೋದರಾದಂಥ ಸುರೇಶ್ ಅವರು ತಾಳ್ಮೆ ಇದ್ದವನು ಬಾಳ್ತಾನೆ, ತಾಳ್ಮೆ ಮುಖ್ಯ ಇಲ್ಲಿ ಅಂತಲೂ ಕೂಡ ಹೇಳಿದ್ದಾರೆ. ಈ ತಾಳ್ಮೆಯ ಅರ್ಥವೇನು, ಒಳಾರ್ಥವೇನು ಎಂಬುದು ಈಗ ಅವರ ಅಭಿಮಾನಿಗಳು, ಅವರ ಆಪ್ತರು ವಲಯದಲ್ಲಿ ಈಗ ಚರ್ಚೆ ಆಗ್ತಾರಂಥ ವಿಚಾರಗಳು ಅಂತಲೇ ಹೇಳ್ಬೋದು. ಸೊ ಅದು ಏನೇ ಆಗಲಿ DK ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ ಇಲ್ಲ